ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಂಜೆ ಈವ್ನಿಂಗ್ ಆಗಿದ್ದು ಇವಾಗ ಮಧ್ಯಾಹ್ನ ತಿಂದಿರೋದು, ಊಟ ಅಡುಗೆ ಎಲ್ಲ ಮಾಡಿರೋದೆಲ್ಲ ಪಾತ್ರೆಗಳು ಜಾಸ್ತಿ ಇದ್ದು ಹಾಗಾಗಿ ತೊಳಿಬೇಕು. ಇವಾಗ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ತಾಯಿದ್ದೀನಿ. ಜೋಡಿಸ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳಿಬೇಕು. ತೊಳೆದ್ಬಿಟ್ಟು ಇನ್ನು 5 ಗಂಟೆ 5:15 ಆಗಿತ್ತು. ಮಕ್ಕಳಿಗೆ ಅಡುಗೆ ಮಾಡೋಣ ಅಂದ್ಕೊಂಡು, ಅಡುಗೆ ಅಂದರೆ ಸ್ನ್ಯಾಕ್ಸ್ ಏನಾದರೂ ಕೊಡೋಣ ಅಂದ್ಕೊಂಡು ಅವಲಕ್ಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅಂತ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮಕ್ಕಳಿಗೆ ಅವಲಕ್ಕಿ ಮಾಡಿಕೊಟ್ಟು ಹಾಲು ಕೊಡಬೇಕು. ಇವಾಗ ಒಂದೇ ಒಂದು ಲೋಟ ಹಾಕಿ ಅವಲಕ್ಕಿ ಮಾಡಿಕೊಡೋಣ ಅಂತ. ಇನ್ನು ಹೆಂಗಿದ್ರು ರಾತ್ರಿ ಅಡುಗೆ ಮಾಡಬೇಕಲ್ಲ, ಹಂಗಾಗಿ ಅವರಿಬ್ಬರಿಗೆ ಮಾತ್ರ ಒಂದು ಲೋಟ ಅವಲಕ್ಕಿ ಹಾಕಿ ಮಾಡಿಕೊಡೋಣ ಅಂತ ಚೆನ್ನಾಗಿ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀರೆಲ್ಲ ಸೋರಲಿ ಅಂತ ಅಂದ್ಕೊಂಡು ಒಂದು ಇದಕ್ಕೆ ಹಾಕ್ಕೊಂಡು ಜಾಲ್ರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡು ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೀಜ, ಟೊಮೊಟೊ, ಕೊಬ್ಬರಿ ತುರಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲಿ ಕಾಯ್ದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಷ್ಟೊಂದು ಡ್ರೈ ಅನ್ನಿಸ್ತಿರುತ್ತೆ, ಚೆನ್ನಾಗಿರಲ್ಲ. ಈ ಕಡಲೆಬೀಜ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೊಬೇಕು. ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಂಡು ಹುರ್ಕೊಂಡು, ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗಲೇ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡು, ಹಾಗೆ ಈ ಕಡೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಕಾಯಲಿ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ, ಸಾಫ್ಟಾಗಿ ಅಂತ ಅಂದ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 2-3 ಸಲ ಬಾಡಿಸಿದ್ರೆ ಅದು ಮೆತ್ತಗೆ ಆಗಿಬಿಡುತ್ತೆ. ಇವಾಗ ಒಂದು 2-3 ಸಲ ಬಾಡಿಸ್ಕೊಂಡು ಇವಾಗ ಕೊಬ್ಬರಿ ತುರಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಬೇಕಾದರೆ ಲಾಸ್ಟಿಗೆ ಹಾಕ್ಕೊಳ್ಳಿ. ನಾನು ಮುಂಚೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಆಯ್ತಿದು. ಉಪ್ಪೇನಾದರೂ ಕಡಿಮೆ ಆಯ್ತು ಅಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಅವಳು ಅಶ್ವ ಅಂತ ಬರ್ತಾಯಿದ್ಲು, ಹಂಗಾಗಿ ಹಾಕ್ಕೊಟ್ಬಿಡೋಣ ಅಂತ. ಈ ಕಡೆ ಹಾಲು ಕಾಯ್ದಿದೆ. ನನಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡು, ಸಂಜೆ ಆಯಿತು ಅಂದರೆ ನಾನು ಟೀ ಕುಡಿಯೋ ಅಭ್ಯಾಸ ಇದೆ. ಟೀ ಕುಡಿಯೋಣ ಅಂದ್ಕೊಂಡು ಇವಾಗ ಟೀ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವರು ಬಂದರು. ನಮ್ಮ ಮನೆಯವ್ರೇನು ಟೀ ಕಾಫಿ ಏನೂ ಕುಡಿಯೋಲ್ಲ, ನಾನು ಮಾತ್ರ ಕುಡಿತೀನಿ. ಸಂಜೆ ಬೆಳಗ್ಗೆ 2 ಟೈಮ್ ನಾನು ಟೀ ಕುಡಿತೀನಿ. ಟೀ ಮಾಡ್ಕೊಂಡು ಇವಾಗ ಆಚೆ ಹೊರಗಡೆ ಕುಡಿಯೋಣ ಅಂತ, ಹೊರಗಡೆ ಫುಲ್ ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಇಲ್ಲಿ ಬಂದರೆ ನನ್ನ ಮಗಳೇನೋ ಸಾಂಗ್ ಹೇಳ್ತಾಳೆ. ಇವಾಗ ಹಾಯ್ ಹಾಯ್ ಜೋರಾಗಿ